ಹಾಯ್ ಹೆಲೋ ಎವ್ರಿಬಡಿ. ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಕ್ಷೆಯ ಮೂಲಕ ಅಧ್ಯಯನ ಭಾಗ 22. ಇಟ್ಸ್ ಅ 22nd ಸೆಷನ್. First and the foremost, I would like to thank all our dear students for your wishes on Teachers' Day. So ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ತಮ್ಮೆಲ್ಲ ಶುಭಾಶಯಗಳಿಗೆ, ತಮ್ಮೆಲ್ಲ ವಿಶಸ್ಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ತುಂಬ ಮಂದಿ ಸಜೆಸ್ಟ್ ಮಾಡ್ತಾ ಇದ್ದೀರಿ, ಸೋಷಿಯಾಲಜಿಯಲ್ಲಿ ಮಾಡಿ, ಅದರಲ್ಲಿ ಮಾಡಿ, ಇದರಲ್ಲಿ ಮಾಡಿ. ನಮಗೆ ಸಿಗುವಂಥ ಒಂದು ಕಾಲಾವಕಾಶದಲ್ಲಿ ನಮಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಒಂದು ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಅಂಥ ಪ್ರಯತ್ನಗಳಿಗೆಲ್ಲ ಡೆಫಿನೆಟ್ ಆಗಿ ನಾವು ಕೈ ಹಾಕ್ಬೋದು. ಹಾಗೆಯೇ ಕರೆಂಟ್ ಅಫೇರ್ಸ್ನ ನಿಖರ ಹಾಗೂ ತುಂಬಾ ಕಂಟಿನ್ಯೂಸ್ ಆಗಿರುವಂಥ ಒಂದು ವಿವರಗಳು ನಿಮಗೆ ಬೇಕಾದಲ್ಲಿ ಡೀಟೇಲ್ಡ್ ಆಗಿರುವಂಥ ಎಕ್ಸ್ಪ್ಲನೇಷನ್ನೊಂದಿಗೆ ವಾರದಲ್ಲಿ ಬಹುತೇಕ 2 ಬಾರಿ ನಾವು ಎಲ್ಲ ಒಂದು ಕರೆಂಟ್ ಅಫೇರ್ಸನ್ನು ಕನ್ಸಾಲಿಡೇಟ್ ಮಾಡಿ ನಾವು ಸುಮುಖ ಈ ಸೊಲ್ಯೂಷನ್ಸ್ ಅಂತ ಹೇಳುವಂಥ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೂಲಕ ಕೂಡ ನಾವು ಮಾಹಿತಿಯನ್ನು ವಿತರಿಸ್ತಾ ಇದ್ದೇವೆ. ಸೊ ಡೆಫಿನೆಟ್ಲಿ ಇದು ನಿಮ್ಮ ಹೈಯರ್ ಆರ್ಡರ್ ಎಕ್ಸಾಮ್ಸ್ಗಳಿಗೆ, KS ಮತ್ತು UPSC ಎಕ್ಸಾಮ್ಸ್ಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅಷ್ಟು ಡೀಟೇಲ್ಡ್ ಆಗಿ ನಾವು ನಮ್ಮ ಈ ಕರೆಂಟ್ ಅಫೇರ್ಸ್ನ ಮ್ಯಾಟರ್ಸ್ನ ಹಿನ್ನೆಲೆಯನ್ನು ಎಲ್ಲದರಲ್ಲೂ ಅದರಲ್ಲಿ ಕವರ್ ಮಾಡ್ತೇವೆ. ನಕ್ಷೆಯ ಮೂಲಕ ಅಧ್ಯಯನ ಬೇಸಿಕಲಿ ನಿಮಗೆ ಒಂದು ಕಾನ್ಸೆಪ್ಟನ್ನು ಆ ಮ್ಯಾಪ್ಗಳ ಮೂಲಕ ಐಡೆಂಟಿಫೈ ಮಾಡಿ ಆ ವಿಜುವಲ್ ಕ್ಯಾಪ್ಚರ್ ನಿಮ್ಮ ಒಂದು ಮನಸ್ಸಿನ ಆಳದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಬೇರೂರುವಂಥ ಒಂದು ಪ್ರಯತ್ನದ ದೃಷ್ಟಿಯಲ್ಲಿ ಇದನ್ನು ನಾವು ಮಾಡ್ತಾ ಇರೋದು. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ವಿಷಯಗಳಿವೆ. ಸೊ ಮೊದಲನೇದಾಗಿ ಸರ್ಕಂಪೋಲಾರ್ ಕಂಟ್ರೀಸ್ ಅಂದರೆ ನಮ್ಮ ಉತ್ತರ ಧ್ರುವದ ಭಾಗದಲ್ಲಿರುವಂಥ ಒಂದು ಸರ್ಕಂಪೋಲಾರ್ ಕಂಟ್ರೀಸ್ಗಳಿಗೆ ಸಂಬಂಧಿಸಿದಾಗಿ ಆರ್ಕ್ಟಿಕ್ ಮಂಡಳಿ ಅಥವಾ ಆರ್ಕ್ಟಿಕ್ ಕೌನ್ಸಿಲ್ ಅಂತ ಇದೆ. ಸೊ ಆರ್ಕ್ಟಿಕ್ ಕೌನ್ಸಿಲ್ಗಳಲ್ಲಿ ಯಾವ್ಯಾವ ದೇಶಗಳು ಭಾಗಿಯಾಗಿರ್ತದೆ, ಅದರ ಉದ್ದೇಶ ಏನು, ಹಾಗೂ ಅದನ್ನು ಸುಲಭವಾಗಿ ನೆನಪಿಡಲಿಕ್ಕೆ ಒಂದು ನಿಮಾನಿಕ್ಸ್ ಅನ್ನು ಕೂಡ ನಾನು ಓದುವಂಥ ಸಂದರ್ಭದಲ್ಲಿ ಏನು ಉಪಯೋಗಿಸಿದ್ದೇನೆ ನೋಡಿ, ಅದನ್ನು ನಿಮ್ಮೊಟ್ಟಿಗೆ ನಾನು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಅದರ ಬಗ್ಗೆ ಡೀಟೇಲ್ಡ್ ಆಗಿರುವಂಥ ಎಕ್ಸ್ಪ್ಲನೇಷನನ್ನು ನಾವಿವತ್ತು ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ದೇಶದ ಒಂದು ಗ್ರಾಮ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ನ ಮುಖೇನ ಅದು ರೆಕಗ್ನೈಸ್ ಆಗಿದೆ. ಹಾಗೂ ಆ ಗ್ರಾಮದಲ್ಲಿ ವಿಶೇಷತೆ ಇರುವಂಥ ಒಂದು ಕೆಲವೆಲ್ಲ ಐತಿಹಾಸಿಕ ಹಿನ್ನೆಲೆಗಳು ಕೂಡ ಇದೆ. ಸೊ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಹಾಗೆಯೇ ಡಾಲ್ಫಿನ್ ಅಂತ ಹೇಳುವಂಥ ಮೀನಿನ ಅಥವಾ ಮ್ಯಾಮಲ್ನ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಸಸ್ತನಿಯ ಬಗ್ಗೆ, ಅದು ಮೀನಲ್ಲ, ಇಟ್ಸ್ ಅ ಮ್ಯಾಮಲ್. ಸೊ ಆ ಡಾಲ್ಫಿನ್ಗೆ ಸಂಬಂಧಿಸಿದ ವಿಚಾರಗಳು ನಿಮಗೆ ಗಂಗಾ ನದಿ ಡಾಲ್ಫಿನ್ ಬಗ್ಗೆ ಕೇಳಿರ್ಬೋದು, ಹಾಗೆಯೇ ಸಿಂಧೂ ನದಿ ಡಾಲ್ಫಿನ್ ಬಗ್ಗೆ ಕೇಳಿರ್ಬೋದು. ಸೊ ಇದರ ಉಲ್ಲೇಖದ ಬಗ್ಗೆ ಹಿನ್ನೆಲೆಯಾಗಿ ಒಂದು ಪ್ರಶ್ನೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ. ಹಾಗೆಯೇ ಕೆಂಪು ಸಮುದ್ರ ಅದರ ಭೌಗೋಳಿಕ ಹಿನ್ನೆಲೆಯ ಆಧಾರಿತವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಅದರ ಸರೌಂಡಿಂಗ್ ಕಂಟ್ರೀಸ್ ಕೂಡ ನಮಗೆ ಗೊತ್ತಿರಬೇಕು. ಆ್ಯಂಡ್ ವೆರಿ ಅದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಮ್ಮ ಜೀವನದಿಯಾಗಿರುವಂತಹ ಗಂಗಾ ನದಿ. ಸೊ ಗಂಗಾ ನದಿ ಅಂತ ಹೇಳುವಾಗ ನೋಡಿ, ಅದು ದೇವಪ್ರಯಾಗೊಟ್ಟಿಗೆ ಅಲಕ್ನಂದಾ ನದಿ ಮತ್ತು ಭಗೀರಥಿ ನದಿಯ ಸಂಗಮದೊಟ್ಟಿಗೆ ಮತ್ತೆ ಅದು ಗಂಗಾ ಅಂತ ಅನಿಸ್ಕೊಳ್ಳುವಂಥದ್ದು. ಅದಕ್ಕಿಂತ ಹಿಂದೆ 4 ಬೇರೆ ಬೇರೆ ಪ್ರಯಾಗಗಳುಂಟು, ಲೈಕ್ ರುದ್ರಪ್ರಯಾಗ್, ವಿಷ್ಣು ಪ್ರಯಾಗ್. ಸೊ ಆ ಪ್ರಯಾಗಗಳ ಮುಖೇನ ಹೇಗೆ ಮತ್ತು ಗಂಗಾ ನದಿ ಅಂತ ಹೇಳಿ ಅದು ಹೊರತ್ಕೊಂಡು ಬರ್ತದೆ. ಸೊ ಅದನ್ನು ಕೂಡ ಇವತ್ತಿನ ಒಂದು ಪ್ರಶ್ನೆಯಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಪ್ರಶ್ನೆಗಳು, ನಮ್ಮ ಉದ್ದೇಶ ಇಷ್ಟೇ, ಪ್ರಶ್ನೆಗಳು ಒಂದ್ಸಲ ಓದಿ ಅಲ್ಲಿಗೆ ಅದು ಮರ್ತು ಹೋಗಬಾರ್ದು. ಅದಕ್ಕೆ ಅದರ ಸಾಂದರ್ಭಿಕ ಹಿನ್ನೆಲೆ ಇರುವಂಥ ಇನ್ನಿತರ ವಿಚಾರಗಳು ಕೂಡ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಅದು ನೆನಪಿನಲ್ಲಿ ಇಡುವಂಥ ಪ್ರಯತ್ನದ ಮುಖೇನ ನಾವು ಮಾಡಿದರೆ ಡೆಫಿನೆಟ್ ಆಗಿ ಅವರ ಪರೀಕ್ಷೆಗಳಿಗೆ ಇದು ಸಹಾಯ ಆಗ್ತದೆ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಇಫ್ ಯು ಲೈಕ್ ದ ವಿಡಿಯೋ, ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆಯೇ ನಿಮ್ಮ ಸಜೆಷನ್ಸನ್ನು ಮತ್ತು ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ವ್ಯಕ್ತಪಡಿಸ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಕೈಂಡ್ಲಿ ವಾಚ್ ದ ವಿಡಿಯೋ. ನಕ್ಷೆಯ ಮೂಲಕ ಅಧ್ಯಯನ ಭಾಗ 22ಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು ಸ್ಟೂಡೆಂಟ್ಸ್ ಕ್ವೆಶ್ಚನ್ ನಂಬರ್ 1. ಈ ಕೆಳಗಿನ ಯಾವ ದೇಶಗಳು ಆರ್ಕ್ಟಿಕ್ ಕೌನ್ಸಿಲ್ನ ಭಾಗವಾಗಿದೆ ಅಂತ ಹೇಳಿ ಪ್ರಶ್ನೆ. ವಿಚ್ ಆಫ್ ದಿಸ್ ಫಾಲೋಯಿಂಗ್ ನೇಷನ್ಸ್ ಆರ್ ಅ ಪಾರ್ಟ್ ಆಫ್ ದಿ ಆರ್ಕ್ಟಿಕ್ ಕೌನ್ಸಿಲ್ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಸೊ ಪ್ಲೀಸ್ ಗಿವ್ ಔಟ್ ದ ರೈಟ್ ಆನ್ಸರ್. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾಗಿರುವಂತ ಉತ್ತರ. ಅಂದ್ರೆ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಕೆನಡಾ ಇವೆಲ್ಲವೂ ಕೂಡ ಆರ್ಕ್ಟಿಕ್ ಕೌನ್ಸಿಲ್ನ ಒಂದು ಭಾಗವಾಗಿದೆ. ಸೊ
ಆರ್ಕ್ಟಿಕ್ ಕೌನ್ಸಿಲ್ ಅಂದ್ರೆ ಏನು, ಅಥವಾ ಆರ್ಕ್ಟಿಕ್ ಕೌನ್ಸಿಲ್ ಏನನ್ನು ಉದ್ದೇಶಿಸಿ ಅದು ರಚನೆಗೊಂಡಿದೆ ನೋಡಿ. ಆರ್ಕ್ಟಿಕ್ ಮಂಡಳಿ ಅಂತ ಹೇಳಿದ್ರೆ ಬೇಸಿಕಲಿ 8 ಸರ್ಕಮ್ ಪೋಲಾರ್ ಕಂಟ್ರೀಸ್ ಗಳನ್ನು ಒಳಗೊಂಡಂತಹ ಒಂದು ಮಂಡಳಿ. ಅಂದ್ರೆ ಈ ಆರ್ಕ್ಟಿಕ್ ಪ್ರದೇಶ ನಿಮ್ಗೆ ಗೊತ್ತಿರುವ ಹಾಗೆ ಪಾರಿಸರಿಕವಾಗಿ ಕೂಡ ಅದು ತುಂಬಾನೇ ಸೂಕ್ಷ್ಮವಾಗಿರುವಂತಹ ಪ್ರದೇಶ. ಹೆಚ್ಚಿನ ನಮ್ಮ ಶುದ್ಧ ನೀರಿನ ಒಂದು ಅಂಶಗಳು ನಮ್ಮ ಭೂಮಿಯ ಮೇಲೆ ಇದೆ ಅಂತ ಹೇಳಿದ್ರೆ ಅದು ಆರ್ಕ್ಟಿಕ್ ಸರ್ಕಲ್ ನ ಈ ಭಾಗದಲ್ಲೇ ಇರುವಂತದ್ದು. ಸೊ ಇದರ ಒಂದು ಸಂರಕ್ಷಣೆ ಇರ್ಬೋದು, ಇಲ್ಲಿ ನಡೆಯುವಂತಹ ಕೆಲವೆಲ್ಲ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಹಾಗೆ ಸೂಕ್ತ ರೀತಿಯ ಒಂದು ಕಂಟ್ರೋಲ್ ಅಥವಾ ನಿಯಂತ್ರಣ ಇರಲಿ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ಈ 8 ದೇಶಗಳ ಒಂದು ಅದಕ್ಕೆ ಸರ್ಕಮ್ ಪೋಲಾರ್ ಕಂಟ್ರೀಸ್ ಅಂತ ಹೇಳ್ತೇವೆ. ಸೊ 8 ದೇಶಗಳ ಒಟ್ಟು ಸಮುಚ್ಚಯದ ಮಂಡಳಿಯನ್ನೇ ನಾವು ಆರ್ಕ್ಟಿಕ್ ಮಂಡಳಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಯಾವುದೆಲ್ಲ 8 ದೇಶಗಳು ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ಬೋದು. ಒಂದು ಕಡೆ ರಷ್ಯಾ, ಹಾಗೇನೆ ಫಿನ್ಲೆಂಡ್, ಹಾಗೇನೆ ಸ್ವೀಡನ್, ನಾರ್ವೆ, ಐಸ್ಲ್ಯಾಂಡ್, ಕ್ಯಾನಡಾ, ಹಾಗೆ USA ಹೇಗೆ ಬರ್ತದಪ್ಪ ಅಂತ ನಿಮ್ಗೆ ಅನ್ಸ್ಬೋದು. ಸೊ ಇಲ್ಲಿ ಉತ್ತರ ಅದಕ್ಕೆ ಅಲಾಸ್ಕಾ ಇದೆಯಲ್ಲ, ಅದು USA ಯ ಒಂದು ರಾಜ್ಯವಾಗಿದೆ. ಇಟ್ಸ್ ಅ ಪಾರ್ಟ್ ಆಫ್ US. ರಷ್ಯಾದಿಂದ USA ಅಲಾಸ್ಕಾವನ್ನು ಪರ್ಚೇಸ್ ಮಾಡಿರೋದು. ಸೊ ಹಾಗಾಗಿ ಅಲಾಸ್ಕಾ USA ಭಾಗವಾಗಿರುವುದರಿಂದ USA ಕೂಡ ಈ ಆರ್ಕ್ಟಿಕ್ ಸರ್ಕಲ್ ನ ಒಂದು ಭಾಗವಾಗಿರ್ತದೆ. ಸೊ ಇಲ್ಲಿ ಇರುವಂತ ಈ ಸಾಗರ ಇದೆಯಲ್ಲ, ಇದನ್ನು ನಾವು ಆರ್ಕ್ಟಿಕ್ ಸಮುದ್ರ ಅಂತ ಹೇಳುವಂತ. ಇದು ಉತ್ತರ ಧ್ರುವ. ಈಗ 8 ದೇಶಗಳು ಯಾವುವು ಆರ್ಕ್ಟಿಕ್ ರಾಷ್ಟ್ರಗಳ ಮಂಡಳಿಯಲ್ಲಿ? ಒಂದು USA, ಒಂದು ಕೆನಡಾ, ಇನ್ನೊಂದು ಡೆನ್ಮಾರ್ಕ್. ಐ ಫಾರ್ಗಾಟ್ ಟು ಸೇ ಯು, ಇಲ್ಲಿ ಡೆನ್ಮಾರ್ಕ್ ಕೂಡ ಇದೆ. ಹಾಗೆಯೇ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್ ಮತ್ತು ರಷ್ಯಾ. ಸೊ ಇವುಗಳು ಆರ್ಕ್ಟಿಕ್ ಕೌನ್ಸಿಲ್ ನ ಒಂದು ಭಾಗವಾಗಿದೆ. ಇಲ್ಲಿ ನಾವು ನೋಡಬಹುದು, ಇದಕ್ಕೆ ನಾವು ಸರ್ಕಮ್ ಪೋಲಾರ್ ಕಂಟ್ರೀಸ್ ಅಂತ ಹೇಳುವಂಥದ್ದು. ಇದು ಆರ್ಕ್ಟಿಕ್ ಮಂಡಳಿಯ ಭಾಗವಾಗಿರುವಂತ ದೇಶಗಳು ಅಥವಾ ಸದಸ್ಯತ್ವವನ್ನು ಪಡ್ಕೊಂಡಿರುವಂತ 8 ದೇಶಗಳು. ಈಗ ಈ ಪ್ರದೇಶದಲ್ಲಿ ಈ ಆರ್ಕ್ಟಿಕ್ ಮಂಡಳಿಯ ರಚನೆಗೆ ಏನು ಕಾರಣ ಅಂತ ಹೇಳಿದ್ರೆ, ಈ ಪ್ರದೇಶದಲ್ಲಿ ಸಹಕಾರವನ್ನು ಉತ್ತೇಜಿಸಲಿಕ್ಕೆ ರಚಿಸಲಾದ ಒಂದು ಅಂತರ್ ಸರ್ಕಾರಿ ವೇದಿಕೆಯಾಗಿದೆ ಇದು. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈಗ ಎಷ್ಟೋ ಇಂತಹ ಮಂಡಳಿಗಳನ್ನು ನೆನಪಿಡುವುದು ಹೇಗೆ ಅಂತ ಹೇಳುವುದು ನಿಮ್ಮ ಒಂದು ಅನಿಸಿಕೆ ಇರಬಹುದು. ಸೊ ಹಾಗಾಗಿ ನಾನು ನನ್ನ ಪರೀಕ್ಷೆಗಳನ್ನು ತಯಾರು ಮಾಡುವಂತ ಸಂದರ್ಭದಲ್ಲಿ ಈ ಒಂದು ನಿಮೋನಿಕ್ಸ್ ಅನ್ನು ನಾನು ಅಭ್ಯಾಸ ಮಾಡಿದೆ. ನಿಮೋನಿಕ್ಸ್ ಅಂತ ಹೇಳಿದ್ರೆ ಸುಲಭವಾಗಿ ನಿಮ್ಗೆ ನೆನ್ಪಿಡ್ಲಿಕ್ಕೆ ಇರುವಂತಹ ಒಂದು ರೀತಿಯ ವ್ಯವಸ್ಥೆ. ಫೈಂಡ್ ಸೊಲೊಮೋನ್ಸ್ ಕ್ರೌನ್ ಅಂಡರ್ ರಿವರ್ ಅಂತ ಹೇಳಿಬಿಟ್ಟು, ಫೈಂಡ್ ಅಂತ ಹೇಳಿದ್ರೆ ಈ ಫೈಂಡ್ ಅಲ್ಲಿರುವಂತ ಎಲ್ಲ ಇದು ಅಂಶಗಳು ಇಲ್ಲಿ ಪ್ರತಿಯೊಂದು ದೇಶಕ್ಕೆ ಸಂಬಂಧಿಸಿರುವಂತದ್ದು. ಲೈಕ್ ಫಿನ್ಲೆಂಡ್, ಐಸ್ಲ್ಯಾಂಡ್, ನಾರ್ವೆ ಮತ್ತು ಡೆನ್ಮಾರ್ಕ್. ಫೈಂಡ್ ಸೊಲೊಮಾನ್ ಅಂತ ಹೇಳುವಂತ ಈ ಪದದಲ್ಲಿ ಎಸ್ ಅನ್ನು ನಾನು ತಗೊಂಡಿದ್ದೇನೆ. ಸೊ ಇಟ್ ಬಿಕಮ್ ಸ್ವೀಡನ್. ಕ್ರೌನ್ ಅಂತ ಹೇಳಿದ್ರೆ ಕಿರೀಟ, ಅಲ್ಲಿ ಕೆನಡಾ ಬರುತ್ತೆ. ಅಂಡರ್ USA ಬರುತ್ತೆ. ಹಾಗೇನೆ ಇನ್ನೊಂದು ಆರ್ ಅಂತ ಹೇಳಿದ್ರೆ ರಷ್ಯಾ ಬರುತ್ತೆ. ಸೊ ಫೈಂಡ್ ಸೊಲೊಮೋನ್ಸ್ ಕ್ರೌನ್ ಅಂಡರ್ ರಿವರ್. ಸೊಲೊಮೋನನ ಕಿರೀಟವನ್ನು ನದಿ ಅಡಿಯಲ್ಲಿ ಪತ್ತೆ ಹಚ್ಚಿ ಅಂತ ಹೇಳುವಂತ ಆ ನಿಮೋನಿಕ್ಸ್ ನ ಆಧಾರದಲ್ಲಿ ನಾನು ಇದನ್ನು ಅಭ್ಯಾಸ ಮಾಡಿದ್ದೇನೆ. ಸೊ 8 ಆರ್ಕ್ಟಿಕ್ ರಾಷ್ಟ್ರಗಳು: ಫಿನ್ಲೆಂಡ್, ಐಸ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್, ಕೆನಡಾ, USA ಮತ್ತು ರಷ್ಯಾ. ಈಗ ಈ ಒಂದು ಆರ್ಕ್ಟಿಕ್ ಮಂಡಳಿಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ, ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದ್ರೆ, ಇದು ನಾರ್ವೆಯ ಟ್ರಾಮ್ಸೋ ಅಂತ ಹೇಳುವಂತ ಆ ಭಾಗದಲ್ಲಿ ಇರುವಂತದ್ದು. ಟ್ರಾಮ್ಸೋ ಅಂತ ಹೇಳುವಂತ ಆ ಪ್ರದೇಶದಲ್ಲಿ, ಈಗ ಇಲ್ಲಿ ನಾರ್ವೆ ಇದೆಯಲ್ಲ, ಇಲ್ಲಿರುವಂಥದ್ದು ನಾರ್ವೆಯ ಈ ಭಾಗದಲ್ಲಿರುವಂತ ಟ್ರಾಮ್ಸೆ ಅಂತ ಇದೆಯಲ್ಲ, ಅದು ಆರ್ಕ್ಟಿಕ್ ಮಂಡಳಿಯ ಒಂದು ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಅದಲ್ಲದೆ ಈ 8 ಸದಸ್ಯರಲ್ಲದೆ 13 ವೀಕ್ಷಕ ಸ್ಥಾನಮಾನವನ್ನು ಹೊಂದಿರುವಂತಹ ಸದಸ್ಯರು ಕೂಡ ಈ ಮಂಡಳಿಯಲ್ಲಿ ಇದ್ದಾರೆ. There are 13 members who have got the observer status under this Arctic Council. ಅದರಲ್ಲಿ ಭಾರತ ಇದೆ, ಜಪಾನ್ ಇದೆ, ಚೈನಾ ಇದೆ, ಸೌತ್ ಕೊರಿಯಾ, ಸಿಂಗಾಪುರ್. ಸೊ ಹೀಗೆ 13 ದೇಶಗಳ ಒಂದು ಪಟ್ಲಮೆ ಇದೆ. ಅದರಲ್ಲಿ ಭಾರತ ಈ ಒಂದು ಆರ್ಕ್ಟಿಕ್ ಮಂಡಳಿಯ ಸದಸ್ಯತ್ವವನ್ನು 2013ರಲ್ಲಿ ಪಡ್ಕೊಂಡ್ಬಿಟ್ಟಿದೆ. ಓಕೆ, ಸೊ 2013 ಅಲ್ಲಿ ಭಾರತ ಆರ್ಕ್ಟಿಕ್ ಕೌನ್ಸಿಲ್ ನ ಸದಸ್ಯತ್ವ ಅಂತ ಹೇಳಿದ್ರೆ ಅಬ್ಸರ್ವರ್ ಸ್ಟೇಟಸ್ ಅನ್ನು ಪಡ್ಕೊಂಡ್ಬಿಟ್ಟಿತು. 8 ಸದಸ್ಯ ರಾಷ್ಟ್ರಗಳಲ್ಲದೆ 13 ವೀಕ್ಷಕ ಸ್ಥಾನಮಾನವನ್ನು ಹೊಂದಿರುವಂತಹ ದೇಶಗಳು ಕೂಡ ಈ ಮಂಡಳಿಯ ಭಾಗವಾಗಿದೆ. ವೀಕ್ಷಕ ಸ್ಥಾನಮಾನ ಅಂತ ಹೇಳಿದ್ರೆ ಪೂರ್ಣ ಸದಸ್ಯತ್ವವನ್ನು ಇರುವಂತಹ ದೇಶಗಳು ಅಲ್ಲ, ಬದಲಾಗಿ ಈ ಮಂಡಳಿಗಳ ಕೆಲವೆಲ್ಲ ರೂಪುರೇಷೆಗಳು ಮತ್ತು ಅವುಗಳ ಒಂದು ರೀತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಈ ವೀಕ್ಷಕ ಸ್ಥಾನಮಾನವನ್ನು ಹೊಂದಿರುವಂತಹ ದೇಶಗಳಿಗೆ ಅವಕಾಶ ಇದೆ. ಅದರಲ್ಲಿ ಭಾರತವು ಕೂಡ ಒಂದು
ಭಾರತಕ್ಕೆ ಈ ವೀಕ್ಷಕ ಸ್ಥಾನಮಾನ 2013ರಲ್ಲಿ ಕೊಡಲಾಯಿತು. ಹಾಗೂ ಒನ್ಸ್ ಅಗೇನ್ ಐ ರಿಪೀಟ್, ಆರ್ಟಿಕ್ ಕೌನ್ಸಿಲ್ ಅಥವಾ ಆರ್ಟಿಕ್ ಮಂಡಳಿಯ ಹೆಡ್ ಕ್ವಾರ್ಟರ್ಸ್ ಇರೋದು ನಾರ್ವೆಯ ಟ್ರಾಮ್ಸೋದಲ್ಲಿ. ಸೊ ಈ ಫೈಂಡ್ ಸೊಲೊಮನ್ಸ್ ಕ್ರೌನ್ ಅಂಡರ್ ರಿವರ್ ಎಂಬ ಈ ನಿಮಾನಿಕ್ಸ್ ನಿಮಗೆ ಈ ಆರ್ಟಿಕ್ ಕೌನ್ಸಿಲ್ನ ದೇಶಗಳ ನೆನಪಿಡ್ಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳುವಂತ ಒಂದು ಅಭಿಪ್ರಾಯದೊಂದಿಗೆ ನಾನು ನೆಕ್ಸ್ಟ್ ಕ್ವೆಶ್ಚನ್ ಕಡೆ ಹೋಗ್ತೇನೆ. ಇಲ್ಲಿ ನೋಡಿ, 2ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಲಕ್ನಂದಾ ನದಿಯ ಉಪನದಿಗಳು? ಸೊ 4 ನದಿಗಳಿದೆ. ಸೊ ಅಲಕ್ನಂದಾ ನದಿಯ ಉಪನದಿಗಳು ಇವುಗಳಲ್ಲಿ ಯಾವುದು ಅಂತ ಹೇಳಿ ನೀವು ಪತ್ತೆ ಹಚ್ಚಬೇಕು. ಸೊ ಪ್ಲೀಸ್ ಗಿವ್ ಔಟ್ ದ ರೈಟ್ ಆನ್ಸರ್. ಎಸ್. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ನಂದಾಕಿನಿ, ಪಿಂಡರ್. ಇವು 2 ಅಲಕ್ನಂದಾ ನದಿಯ ಉಪನದಿಗಳು. ದೇ ಆರ್ ದ ಟ್ರಿಬ್ಯೂಟರೀಸ್ ಆಫ್ ಅಲಕ್ನಂದಾ. ಹಾಗಿದ್ರೆ ಪ್ರವರ, ಮ್ಯಾನೆರ್ ಇವೆಲ್ಲ ಗೋದಾವರಿ ನದಿಯ ಉಪನದಿಗಳು. ದೇ ಆರ್ ನಾಟ್ ಆಫ್ ಅಲಕ್ನಂದಾ. ಸೊ ಇವೆ 2 ಗೋದಾವರಿದು ಉಪನದಿಗಳು. ಸೊ ಹಾಗಾಗಿ ನಂದಾಕಿನಿ, ಪಿಂಡರ್ ಎಂಬುದು ಕೂಡ ಅಲಕ್ನಂದಾ ನದಿಯ ಉಪನದಿಗಳು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೋಡಿ, ಅಲಕ್ನಂದಾ ನದಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಗಂಗಾ ನದಿಯ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತೇವೆ, ಹೌದಾ ಅಲ್ವಾ? ಸೊ ಇದು ಗಂಗೆ ನದಿಯ ಮುಖ್ಯ ವಾಹಿನಿಗಳಲ್ಲಿ ಒಂದಾಗಿದೆ. ಫಾರ್ ಎಕ್ಸಾಂಪಲ್, ಭಗೀರಥಿ ಎಂಬುದು ಗಂಗಾ ನದಿಯ ಒಂದು ಸ್ಟ್ರೀಮ್ ಆದ್ರೆ, ಒಂದು ಕಡೆಯಿಂದ ಅಲಕ್ನಂದಾ ನದಿ ಕೂಡ ಒಟ್ಟು ಜಾಯಿನ್ ಆಗಿ ಇದು ದೇವ್ ಪ್ರಯಾಗ್ ಅಂತ ಹೇಳುವಂತ ಕಡೆಯಲ್ಲಿ ಇದು ಸಂಗಮ ಉಂಟಾಗಿ ಆ ಮೂಲಕ ನಂತರ ಇದು ಗಂಗಾ ನದಿಯಾಗಿ ಹರ್ಕೊಳ್ಳುವಂಥದ್ದು. ಪ್ಲೀಸ್ ರಿಮೆಂಬರ್, ಒಂದು ಕಡೆ ಭಗೀರಥಿ ಅಂತ ಹೇಳುವಂತಹ ಗಂಗೆಯ ಒಂದು ಮುಖ್ಯವಾಹಿನಿಯ ಉಪನದಿ, ಅದರ ಜೊತೆಯಲ್ಲಿ ಅಲಕ್ನಂದಾ ನದಿಯ ಒಂದು ಉಪನದಿ ಒಟ್ಟು ದೇವ್ ಪ್ರಯಾಗ್ನಲ್ಲಿ ಸೇರಿ ಆ ನಂತರ ಗಂಗಾ ನದಿಯಾಗಿ ಹರಿಯುವಂಥದ್ದು. ಸೊ ಇಲ್ಲಿ ನಿಮ್ಗೆ ಸುಲಭವಾಗಿ ಬ್ಯಾಗ್ ಅಂತ ಹೇಳಿ ನಾನು ನೆನ್ಪಿಟ್ಕೊಳ್ಳಿಕ್ಕೆ ಇಲ್ಲಿ ಮಾಡ್ತೇನೆ. BAG, ಭಗೀರಥಿ, ಅಲಕ್ನಂದಾ ಎಂಬುದು ಗಂಗಾ ನದಿಯ ಪ್ರಮುಖ ಸ್ಟ್ರೀಮ್ಗಳು. ಅವು 2 ಒಟ್ಟು ಸೇರಿ ಗಂಗಾ ನದಿಯಾಗಿ ಆ ನಂತರ ದೇವ್ ಪ್ರಯಾಗ್ನಿಂದ ಅದು ಹರ್ಕೊಳ್ಳುವಂಥದ್ದು. ಅದಲ್ಲದೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ದೇವ್ ಪ್ರಯಾಗಿಂತ ಮುಂಚಿತವಾಗಿ 4 ಬೇರೆ ಬೇರೆ ಸಂಗಮಗಳು ಅಲಕ್ನಂದಾ ನದಿಗೆ ಉಂಟಾಗ್ತದೆ. ಅದನ್ನೇ ನಾವು ಆ 5 ಸಂಗಮಗಳನ್ನು ನಾವು ಪಂಚಪ್ರಯಾಗ್ಗಳು ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ನಾವು ಮ್ಯಾಪ್ ನ ಮೂಲಕ ಅದನ್ನು ತಿಳ್ಕೊಳ್ಳುವ. ಸೊ ಇದು ಅಲಕ್ನಂದಾ ನದಿ ಅಂತ ಹೇಳಿದ್ರೆ ಗಂಗೆಯ ಆಗ್ಲೇ ಹೇಳಿದಾಗೆ ಇದು ಮುಖ್ಯ ವಾಹಿನಿಗಳಲ್ಲಿ ಒಂದಾಗಿದ್ದು, ಇದು ಉತ್ತರಾಖಂಡದ ಸತೋಪಂತ್ ಮತ್ತು ಸತೋಪಂತ್ ಹಿಮನದಿಗಳ ಒಂದು ಆ ಭಾಗದಲ್ಲಿ ಇದು ಏರ್ತದೆ. ಇದು ದೇವ್ ಪ್ರಯಾಗದಲ್ಲಿ ಭಾಗೀರಥಿ ನದಿಯನ್ನು ಸಂಧಿಸ್ತದೆ. ನಂತರ ಇದನ್ನು ಗಂಗಾ ಅಂತ ಹೇಳಿ ಕರೆಯಲಾಗುವಂಥದ್ದು. ಇದರ ಪ್ರಮುಖ ಇತರ ಉಪನದಿಗಳು ಯಾವುದು ಅಂತ ಹೇಳಿದ್ರೆ ಮಂದಾಕಿನಿ, ನಂದಾಕಿನಿ, ಪಿಂಡರ್ ನದಿಗಳು ಇತ್ಯಾದಿ. ಸೊ ಲೆಟ್ ಅಸ್ ಟ್ರೈ ಟು ಸಿ ಅಂಡ್ ಅನಲೈಸ್ ವಾಟ್ ಇಟ್ ಈಸ್. ನೋಡಿ, ಇದು ಭಗೀರಥಿ ನದಿಯ ಒಂದು ಉಗಮ ಮತ್ತು ಇದರ ಹರಿವು. ಓಕೆ, ಆ ನಂತರ ಇಲ್ಲಿ ನೀವು ನೋಡಿದ್ರೆ ಬದ್ರಿನಾಥ್ನ ಈ ಭಾಗದಲ್ಲಿ ಅಲಕ್ನಂದಾ ನದಿಯು ಹರ್ಕೊಂಡು ಬರ್ತದೆ. ಓಕೆ, ಪ್ಲೀಸ್ ಟ್ರೈ ಟು ರಿಮೆಂಬರ್. ಆಗ್ಲೇ ಹೇಳಿದಾಗೆ ಒಂದು ಕಡೆ ಭಗೀರಥಿ ನದಿ ಮತ್ತು ಈ ಅಲಕ್ನಂದಾ ನದಿಯ ಸಂಗಮ ದೇವ್ ಪ್ರಯಾಗದಲ್ಲಿ ಆಗುವಂಥದ್ದು. ಅಲ್ಲಿಂದ ಮುಂದೆ ಇದು ಗಂಗಾ ನದಿಯಾಗಿ ಹರಿಯುವಂಥದ್ದು. ಅದಕ್ಕಿಂತ ಮುನ್ನ 4 ಬೇರೆ ಬೇರೆ ಸಂಗಮಗಳು ಅಥವಾ ಪ್ರಯಾಗಗಳು ಉಂಟು. ಒಂದು ಅಲಕ್ನಂದಾ ನದಿ ಜೊತೆ ಒಟ್ಟು ಮೊದಲು ಸೇರುವಂತಹ ಒಂದು ಉಪನದಿ ಯಾವುದು ಅಂತ ಹೇಳಿದ್ರೆ ದೌಲಿಗಂಗಾ. ದೌಲಿಗಂಗಾ ಮತ್ತು ಅಲಕ್ನಂದಾ ನದಿ ಒಟ್ಟು ಸೇರುವಂತಹ ಈ ಸಂಗಮವನ್ನೇ ನಾವು ವಿಷ್ಣು ಪ್ರಯಾಗ್ ಅಂತ ಹೇಳಿ ಕರಿತೇವೆ. ಆ ನಂತರ ಅಲಕ್ನಂದಾ ನದಿ ಮುಂದೆ ಹರಿದು ನಂದಾಕಿನಿ ಅಂತ ಹೇಳುವಂತಹ ಒಂದು ಉಪನದಿಯೊಟ್ಟಿಗೆ ಇಲ್ಲಿ ಸೇರುತ್ತದೆ. ಓಕೆ, ಇದನ್ನೇ ನಾವು ನಂದ ಪ್ರಯಾಗ್ ಅಂತ ಹೇಳಿ ಕರೆಯುವಂಥದ್ದು. ನಂದಾಕಿನಿ ಮತ್ತು ಅಲಕ್ನಂದಾ ಇದರ ಒಂದು ಪ್ರಯಾಗವನ್ನು ಅಥವಾ ಸಂಗಮವನ್ನು ನಾವು ನಂದ ಪ್ರಯಾಗ್ ಅಂತ ಹೇಳಿ ಕರಿತೇವೆ. ತುಸು ಮುಂದೆ ಬಂದ್ರೆ ಇದೇ ಅಲಕ್ನಂದಾ ನದಿ ಪಿಂಡರ್ ಗಂಗಾ ಅಂತ ಹೇಳುವಂತ ನದಿ ಜೊತೆ ಸೇರಿ ಕರ್ಣಪ್ರಯಾಗ್ ಅಂತ ಹೇಳುವಂತ ನದಿಯಾಗಿ ಅಂದ್ರೆ ಕರ್ಣಪ್ರಯಾಗ್ ಅಂತ ಹೇಳುವಂತ ಸಂಗಮದಲ್ಲಿ ಅದು ಕೂಡುತ್ತದೆ. ಇನ್ನು ತುಸು ಮುಂದೆ ಬಂದ್ರೆ ಕೇದಾರ್ನಾಥದಿಂದ ಹರಿದು ಬರುವಂತಹ ಈ ಮಂದಾಕಿನಿ ನದಿ ಜೊತೆ ಈ ಅಲಕ್ನಂದಾ ನದಿಯು ಸೇರಿ ರುದ್ರಪ್ರಯಾಗ್ ಅಂತ ಹೇಳುವಂತಹ ಸಂಗಮವನ್ನು ಸೃಷ್ಟಿಸುತ್ತದೆ. ಸೊ ಇಲ್ಲಿ ಈ ಎಲ್ಲಾ 4 ಉಪನದಿಗಳ ಜೊತೆ ಒಟ್ಟು ಸೇರಿ ಅಲಕ್ನಂದಾ ನದಿಯು ಭಗೀರಥಿ ನದಿಯೊಟ್ಟಿಗೆ ದೇವ್ ಪ್ರಯಾಗದೊಟ್ಟಿಗೆ ಸಂಗಮಗೊಂಡು ಆ ನಂತರ ಇದು ಗಂಗಾ ನದಿಯಾಗಿ ಹರಿಯುವಂಥದ್ದು. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು ನಿಮಗೆ. ಅಲಕ್ನಂದಾ ನದಿಯ ಎಡದಂಡೆಯಲ್ಲಿ ದೌಲಿಗಂಗಾ, ನಂದಾಕಿನಿ, ಪಿಂಡರ್ ಗಂಗಾ ಈ ನದಿಗಳು ಸಂಧಿಸಿದ್ರೆ
ಅದರ ಬಲದಂಡೆಯಲ್ಲಿ ಮಂದಾಕಿನಿ ನದಿಯು ಸಂಧಿಸಿ ಆ ನಂತರ ಈ ಅಲಕ್ನಂದಾ ನದಿಯು ಭಗೀರಥಿ ನದಿಯೊಟ್ಟಿಗೆ ಸೇರಿ ಆ ನಂತರ ಗಂಗೆಯಾಗಿ ಅದು ಮುಂದೆ ಹರಿಯುವಂಥದ್ದು. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಯನ್ನು ನಿಮ್ಗೆ ಹಾಕೊಂಡಿರುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು ನೋಡಿ, ಇದು ಆಕ್ಚುಯಲ್ ಮ್ಯಾಪ್. ಅಲಕ್ನಂದಾ ನದಿ ಇಲ್ಲಿ ಮುಂದೆ ಬರ್ತದೆ. ಸೊ ಇಲ್ಲಿ ಮುಂದೆ ಬರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇಲ್ಲಿ ರುದ್ರಪ್ರಯಾಗ್ ಇಲ್ಲಿ ಕಾಣಬಹುದು, ಹಾಗೇನೆ ವಿಷ್ಣು ಪ್ರಯಾಗ್, ಕರ್ಣಪ್ರಯಾಗ್. ಸೊ ಹೀಗೆ 4 ಬೇರೆ ಬೇರೆ ರೀತಿಯ ಪ್ರಯಾಗಗಳ ಒಂದು ಸಂಗಮದೊಂದಿಗೆ ಆ ನಂತರ ಇಲ್ಲಿ ಇದು ದೇವ್ ಪ್ರಯಾಗ್ ಅಂತ ಹೇಳುವಂತಹ ಭಾಗದಲ್ಲಿ ಇಲ್ಲಿ ನೋಡಿ ಗಂಗಾ ನದಿಯ ಅಂದ್ರೆ ಭಗೀರಥಿ ಅಂತ ಹೇಳುವಂತ ಈ ನದಿಯೊಟ್ಟಿಗೆ ಇಲ್ಲಿ ಸೇರಿ ಆ ನಂತರ ಇದು ಗಂಗೆಯಾಗಿ ಉತ್ತರ ಪ್ರದೇಶದ ಮೂಲಕ ಆ ನಂತರ ಇದು ಹರಿಯುವಂಥದ್ದು. ಸೊ ಐ ಹೋಪ್ ಸೊ ದಿಸ್ ಚಾರ್ಟ್ ಇಸ್ ಕ್ಲಿಯರ್. ಈಗ 3ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಸಿಂಧೂ ನದಿ ಡಾಲ್ಫಿನ್ ಭಾರತದ ಒಂದು ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ. 2ನೇ ಸ್ಟೇಟ್ಮೆಂಟ್ ನೋಡಿ, ಇದು ಸಿಂಧೂ ನದಿಯಲ್ಲಿ ಮಾತ್ರ ಕಂಡು ಬರುತ್ತದೆ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ವಿಚ್ ಇಸ್ ದ ರೈಟ್ ಸ್ಟೇಟ್ಮೆಂಟ್? ಸೊ ಈ ಒಂದು ಪ್ರಶ್ನೆಗೆ 2 ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗಿರುವಂತ ಸ್ಟೇಟ್ಮೆಂಟ್. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತ ಉತ್ತರ. ನೋಡಿ, ಡಾಲ್ಫಿನ್ ಅಂತ ಹೇಳಿದ್ರೆ ಅದೊಂದು ಸಸ್ತನಿ ಆಗಿದೆ. ಪ್ರಮುಖವಾಗಿ ಭಾರತದ ಒಂದು ದೇಶದ ರೂಪುರೇಷೆಯಲ್ಲಿ ನೋಡುವಾಗ 2 ರೀತಿಯ ಡಾಲ್ಫಿನ್ಗಳನ್ನು ನಾವು ಕಾಣಬಹುದು. ಒಂದು ಗಂಗಾ ನದಿ ಡಾಲ್ಫಿನ್ ಅಥವಾ ಗ್ಯಾಂಜೆಟಿಕ್ ಡಾಲ್ಫಿನ್, ಇನ್ನೊಂದು ಇಂಡಸ್ ಡಾಲ್ಫಿನ್ ಅಥವಾ ಸಿಂಧೂ ನದಿ ಡಾಲ್ಫಿನ್. ಆದ್ರೆ ನಮ್ಮ ದೇಶದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಹೇಳಿ ಗುರುತಿಸಿಕೊಳ್ಳುವಂಥದ್ದು ಅದು ಗಂಗಾ ನದಿ ಡಾಲ್ಫಿನ್ ಆಗಿರ್ತದೆ, ನಾಟ್ ಇಂಡಸ್ ರಿವರ್ ಡಾಲ್ಫಿನ್. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಹಾಗೆ 2ನೇ ಸ್ಟೇಟ್ಮೆಂಟ್ ನೋಡಿ, ಇದು ಸಿಂಧೂ ನದಿಯಲ್ಲಿ ಮಾತ್ರ ಕಂಡು ಬರುತ್ತದೆ. ಸಿಂಧೂ ನದಿಯ ಪಶ್ಚಿಮ ಭಾಗದ ಮುಖ್ಯ ಹರಿವಿನಲ್ಲಿ ಇದು ಕಂಡು ಬಂದರೂ ಕೂಡ ಸಿಂಧೂ ನದಿಯ ಕೆಲವು ಉಪನದಿಗಳ ಭಾಗದಲ್ಲೂ ಕೂಡ ಇದು ಕಂಡು ಬರ್ತದೆ. ಸೊ ಅದು ಯಾವ್ಯಾವುದು ಅಂತ ಹೇಳಿ ನಾವು ನೋಡ್ಕೊಂಡ್ಬಿಡುವ. ಸೊ ಡೆಫಿನೆಟ್ಲಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2 ಸ್ಟೇಟ್ಮೆಂಟ್ಗಳು ಕೂಡ ತಪ್ಪು. ಈ ಮಾತ್ರ ಅಂತ ಹೇಳಿ ಬರ್ತದಲ್ಲ, ಅವಾಗ ನಾವು ತುಂಬಾ ಎಚ್ಚರದಿಂದ ಇರಬೇಕು. ಕರೆಕ್ಟ್ ಆಗಿ ಆ ಸ್ಟೇಟ್ಮೆಂಟ್ ನ ಇಂಟೆನ್ಸಿಟಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆಯ್ಕೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಯಾವಾಗಲೂ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತೇನೆ, ಮಾತ್ರ, ಓನ್ಲಿ ಅಂತ ಹೇಳುವ ಬರುವಾಗ ಯು ನೀಡ್ ಟು ಬಿ ಲಿಟಲ್ ಬಿಟ್ ಅಲರ್ಟ್. ಸೊ ಇದಕ್ಕಿಂತ ಮುನ್ನ ಈ ಒಂದು ನಾನು ಮ್ಯಾಪ್ ಅನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇದು ಸಿಂಧೂ ನದಿ. ಇಲ್ಲಿ ನೋಡಿ, ಇದು ಸಿಂಧೂ ನದಿಯ ಹರಿವು. ಓಕೆ, ಇಂಡಸ್ ರಿವರ್. ಈ ಇಂಡಸ್ ನದಿಗೆ ಉಂಟಲ್ಲ ಬಹಳಷ್ಟು ಬೇರೆ ಬೇರೆ ಉಪನದಿಗಳಿವೆ, ಲೈಕ್ ಜೇಲಂ, ಹಾಗೇನೆ ಚೇನಬ್, ಇದು ರವಿ ನದಿ, ಹಾಗೇನೆ ಇದು ಸಟ್ಲೆಜ್, ಓಕೆ, ಇದು ಚೇನಬ್. ಸೊ ಇದು ಭಾರತ, ಗ್ರೀನ್ ಕಲರ್ ಅಲ್ಲಿ ಇರುವಂತದ್ದು ಭಾರತ, ಈ ಕಡೆ ಯೆಲ್ಲೋಯಿಶ್ ಅಲ್ಲಿ ಕಂಡು ಬರುವಂತದ್ದು ಪಾಕಿಸ್ತಾನ. ಸೊ ಈ ಡಾಲ್ಫಿನ್ಸ್ ಗಳಿದೆಯಲ್ಲ, ಯಾವ ಡಾಲ್ಫಿನ್ ಅಂತ ಹೇಳಿದ್ರೆ ನಾವು ಪ್ರಶ್ನೆಯಲ್ಲಿ ಹಾಕೊಂಡಿರುವಂತಹ ಇಂಡಸ್ ರಿವರ್ ಡಾಲ್ಫಿನ್ ಇದೆಯಲ್ಲ, ಇದು ಪಾಕಿಸ್ತಾನದ ಈ ಒಂದು ಇಂಡಸ್ ನದಿಯ ಈ ಮುಖ್ಯ ಹರಿವಿನ ಈ ಪಶ್ಚಿಮ ಭಾಗದಲ್ಲಿ ಮಾತ್ರ ಕಂಡು ಬರುವಂತದ್ದು, ಈ ಕಡೆ ಇಷ್ಟೇ. ಆ ನಂತರ ಇನ್ನು ಸ್ವಲ್ಪ ಎಲ್ಲಿ ಕಡೆ ಕಾಣ್ತೇವೆ ಅಂತ ಹೇಳಿದ್ರೆ, ಇದೇ ಇಂಡಸ್ ನದಿಯ ಈ ಕಡೆ ಪಂಜಾಬ್ನ ಈ ಭಾಗದಲ್ಲಿರುವಂತ ಬಿಯಾಸ್ ನದಿ ಇದೆಯಲ್ಲ, ಈ ಭಾಗದಲ್ಲೂ ಕೂಡ ಇದನ್ನು ನಾವು ಕಾಣಬಹುದು. ಬಿಯಾಸ್ ನದಿ ಇಲ್ಲಿ ನೋಡಿ ಸತ್ಲೆಜ್ ನದಿಯೊಟ್ಟಿಗೆ ಸೇರುವಂತ ಈ ಭಾಗದಲ್ಲಿ ಕೂಡ ಇದನ್ನು ಕಾಣಬಹುದು. ಸೊ ಎರಡೇ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣ ಪಾಕಿಸ್ತಾನದಲ್ಲಿ ಹಾಗೂ ಭಾರತದ ಪಂಜಾಬ್ನ ಈ ಬಿಎಸ್ ನ ಈ ಒಂದು ಉಪನದಿ ಅಂದ್ರೆ ಇಂಡಸ್ ನದಿಯ ಉಪನದಿಯಾದ ಬಿಎಸ್ ನ ಈ ಒಂದು ಹರಿವಿನಲ್ಲಿ ಮಾತ್ರ ನಾವು ಇಂಡಸ್ ಅಥವಾ ಸಿಂಧೂ ನದಿ ಡಾಲ್ಫಿನ್ ಅನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಓಕೆ, ಈಗ ಪಂಜಾಬ್ನ ವನ್ಯಜೀವಿ ಸಂರಕ್ಷಣಾ ವಿಭಾಗವು ಸಿಂಧೂ ನದಿ ಡಾಲ್ಫಿನ್ಗಳ ಸಂರಕ್ಷಣೆ ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಕ್ಕಾಗಿ ಬ್ಯಾಟಿಂಗ್ ಮಾಡಿದೆ. ಬ್ಯಾಟಿಂಗ್ ಅಂತ ಹೇಳಿದ್ರೆ ಅದು ಚಾಲೆಂಜ್ ಆಗಿ ಸ್ವೀಕರಿಸಿದೆ. ಸಿಂಧೂ ನದಿಯ ಡಾಲ್ಫಿನ್ ಅನ್ನು 2019ರಲ್ಲಿ ಪಂಜಾಬ್ನ ರಾಜ್ಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಯಿತು. ಪ್ಲೀಸ್ ರಿಮೆಂಬರ್ ದಿಸ್. ಸೊ ಸ್ಟೇಟ್ ಅಕ್ವಾಟಿಕ್ ಆನಿಮಲ್ ಆಫ್ ಪಂಜಾಬ್ ಇದು ಇಂಡಸ್ ರಿವರ್ ಡಾಲ್ಫಿನ್. ಸಿಂಧೂ ನದಿ ಡಾಲ್ಫಿನ್ ಎಂಬುದು ಪಂಜಾಬ್ ರಾಜ್ಯದ ಜಲಚರ ಪ್ರಾಣಿಯಾಗಿದೆ. ಓಕೆ, ಹಾಗೂ ನಮ್ಮ ದೇಶ ಹಾಗಾಗಿ ಹೇಳಿಕೆ ಒಂದಲ್ಲಿ ಸರಿಯಲ್ಲ. ಗಂಗಾ ನದಿ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ. ಸೊ ಇಟ್ ಈಸ್ ಅ ಗ್ಯಾಂಜೆಟಿಕ್ ಡಾಲ್ಫಿನ್ ವಿಚ್ ಈಸ್ ಇಂಡಿಯಾಸ್ ನ್ಯಾಷನಲ್ ಅಕ್ವಾಟಿಕ್ ಆನಿಮಲ್. ಈ ಸಿಂಧೂ ನದಿಯ ಡಾಲ್ಫಿನ್ ಅನ್ನು ಪಾಕಿಸ್ತಾನದ ಸಿಂಧೂ ನದಿಯ ಕೆಳಗಿನ ಭಾಗಗಳಲ್ಲಿ ಆಗ ನಾನು ತೋರಿಸಿದೆ ಮತ್ತು ಭಾರತದ ಪಂಜಾಬ್ನಲ್ಲಿರುವಂತಹ ಸಿಂಧೂ ನದಿಯ ಉಪನದಿಯಾದ ಬಿಎಸ್ ನಲ್ಲಿ ಮಾತ್ರ ಅವುಗಳನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಹೇಳಿಕೆ 2 ಸರಿಯಲ್ಲ.
ಹೇಳಿಕೆ 2 ಯಾಕೆ ಸರಿಯಲ್ಲ ಹೇಳಿ? ಇಲ್ಲಿ ನಾವು ಸಿಂಧೂ ನದಿಯಲ್ಲಿ ಮಾತ್ರ ಕಾಣ್ತೇವೆ ಅಂತ ಹೇಳಿದ್ದೇವೆ. ಸಿಂಧೂ ನದಿಯಲ್ಲಿ ಕಾಣುವುದು ಹೌದು. ಇಲ್ಲಿ ನಾವು ನೋಡ್ತೇವೆ ನೋಡಿ, ಸಿಂಧೂ ನದಿಯ ಈ ಭಾಗದಲ್ಲಿ ಕಾಣ್ತೇವೆ. ಹಾಗೂ ಭಾರತದ ಪಂಜಾಬ್ನ ಈ ಬಿಯಾಸ್ ನದಿ ಎಂಬುದು ಸಿಂಧೂ ನದಿಯ ಟ್ರಿಬ್ಯೂಟರಿ ಏನಿದೆ ನೋಡಿ, ಅಲ್ಲೂ ಕೂಡ ಇದನ್ನು ನಾವು ಕಾಣ್ತೇವೆ. ಸೊ 2 ಭಾಗಗಳಲ್ಲಿ ಇದು ಯಥೇಚ್ಛವಾಗಿ ಕಾಣುವಂಥದ್ದು. ಯಾವುದು? ಸಿಂಧೂ ನದಿ ಡಾಲ್ಫಿನ್. ಆದ್ರೆ ಗಂಗಾ ನದಿ ಡಾಲ್ಫಿನ್ ಹಾಗಲ್ಲ ನೋಡಿ. ಇಲ್ಲಿ ಗ್ಯಾಂಜೆಟಿಕ್ ಈ ಎಲ್ಲೋ ಭಾಗಗಳಲ್ಲಿ ಕಂಡು ಬರುವಂತ ಈ ಭಾಗಗಳಲ್ಲಿ ಎಲ್ಲ ನಮಗೆ ಈ ಗಂಗಾ ನದಿ ಡಾಲ್ಫಿನ್ ಅನ್ನು ಕಾಣಲಿಕ್ಕೆ ಸಾಧ್ಯ. ಹಾಗೆ ಬಿಹಾರದ ವಿಕ್ರಮಶಿಲಾ ಗ್ಯಾಂಜೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿ ಅಂತ ಹೇಳುವಂತ ಒಂದು ಸ್ಯಾಂಕ್ಚುರಿಯನ್ನೇ ಇಲ್ಲಿ ಅದು ಫಸ್ಟ್ ಆಫ್ ಇಟ್ಸ್ ಟೈಪ್ ಭಾರತದಲ್ಲಿ ಬಿಹಾರದಲ್ಲಿ ಇರುವಂತದ್ದು. ವಿಕ್ರಮಶಿಲಾ ಗ್ಯಾಂಜೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿ ಅಂತ ಹೇಳುವಂಥದ್ದು. ಸೊ ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಸೊ ಸಿಂಧೂ 2 ರೀತಿಯ ಒಂದು ಜಲಚರ ಪ್ರಾಣಿಗಳು ಅಂದ್ರೆ ಡಾಲ್ಫಿನ್ಗಳಲ್ಲಿ, ಒಂದು ಸಿಂಧೂ ನದಿ ಡಾಲ್ಫಿನ್, ಇನ್ನೊಂದು ಗಂಗಾ ನದಿ ಡಾಲ್ಫಿನ್. ಗಂಗಾ ನದಿ ಡಾಲ್ಫಿನ್ ಯಥೇಚ್ಛವಾಗಿ ಗಂಗಾ ನದಿಯ ಹರಿವಿನ ಪ್ರದೇಶಗಳಲ್ಲಿ ನಾವು ಕಂಡ್ರೆ, ಸಿಂಧೂ ನದಿ ಡಾಲ್ಫಿನ್ ಹೆಚ್ಚು ಕಡಿಮೆ ಇಂಡಸ್ನ ಈ ಪಶ್ಚಿಮ ಭಾಗದ ಈ ಒಳಹರಿವಿನಲ್ಲಿ ನಾವು ಕಂಡ್ರೆ, ಹಾಗೂ ಪಂಜಾಬ್ನ ಬಿಎಸ್ನ ಉಪನದಿಯ ಈ ಭಾಗದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಹಾಗೂ ಇದು ಪಂಜಾಬ್ ರಾಜ್ಯದ ಜಲಚರ ಪ್ರಾಣಿಯಾಗಿದೆ. ಸೊ ಇಷ್ಟು ನೀವು ನೆನ್ಪಿಟ್ಕೊಬೇಕು. ಅದಲ್ಲದೆ ಇದರ ಸಂರಕ್ಷಣಾ ಸ್ಥಿತಿಗತಿ ಅಂತ ಹೇಳಿದ್ರೆ, ಇಂಡಸ್ ಡಾಲ್ಫಿನ್ ಇದೆಯಲ್ಲ, ಅದರ ಒಂದು IUCN ಸ್ಟೇಟಸ್ ಏನಿದೆ, IUCN ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಅದರಲ್ಲಿ ಇದು ಎಂಡೇಂಜರ್ಡ್ ಆಗಿದೆ. ಎಂಡೇಂಜರ್ಡ್ ಅಂತ ಹೇಳಿದ್ರೆ ಅಳಿವಿನಂಚಿನಲ್ಲಿರುವಂತದ್ದು ಅಂತ ಹೇಳ್ಬಿಟ್ಟು. ಹಾಗೆಯೇ ಸೈಟ್ ಸಮಾವೇಶದಲ್ಲೂ ಕೂಡ ಅಷ್ಟೇ, ಇದು ಶೆಡ್ಯೂಲ್ 1ರಲ್ಲಿದೆ. ಹಾಗೂ ನಮ್ಮ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲೂ ಕೂಡ ಇದು ಶೆಡ್ಯೂಲ್ 1ರಲ್ಲಿದೆ. ಶೆಡ್ಯೂಲ್ 1ರಲ್ಲಿದೆ ಅಂತ ಹೇಳಿದ್ರೆ ಅದು ಅತ್ಯುನ್ನತ ಹೆಚ್ಚಿನ ಸಂರಕ್ಷಣೆಗೆ ಒಳಗಾಗುವಂತ ಒಂದು ಪ್ರಾಣಿ ಅಥವಾ ಜೀವಿ ಅಂತ ಅರ್ಥ. ಈಗ 4ನೇ ಪ್ರಶ್ನೆ, ಪೂಚಂಪಲ್ಲಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ನೀವು ಪರಿಗಣಿಸಬೇಕು. ದೇರ್ ಆರ್ 3 ಸ್ಟೇಟ್ಮೆಂಟ್ಸ್. ಓಕೆ, ಇದನ್ನು ಭಾರತದ ರೇಷ್ಮೆ ನಗರ ಎಂದು ಕರೆಯಲಾಗ್ತದೆ. 2ನೇ ಸ್ಟೇಟ್ಮೆಂಟ್ ನೋಡಿ, ಈ ಗ್ರಾಮದಲ್ಲಿ ಸೀರೆ ನೇಯುವ ವಿಶಿಷ್ಟ ಶೈಲಿಯ ಇಕ್ಕತ್ ಇದಕ್ಕೆ GI ಸ್ಥಾನಮಾನವನ್ನು ಪಡೆದಿದೆ. 3ನೇ ಸ್ಟೇಟ್ಮೆಂಟ್ ನೋಡಿ, ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಇದನ್ನು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ. ಈಗ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರುವಂತ ಹೇಳಿಕೆ? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. 3 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್. ಯಾಕಂದ್ರೆ ಇದು ಭಾರತದ ರೇಷ್ಮೆ ನಗರ ಅಂತ ಹೇಳಿ ಕೂಡ ಇದನ್ನು ಕರೆಯಲಾಗ್ತದೆ. ಯಾವುದನ್ನು? ಪೂಚಂಪಲ್ಲಿಯನ್ನು. ಇದು ತೆಲಂಗಾಣದಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ. ಹಾಗೆಯೇ ಈ ಗ್ರಾಮದಲ್ಲಿ ಸೀರೆ ನೇಯುವ ವಿಶಿಷ್ಟ ಶೈಲಿಯನ್ನು ಇಕ್ಕತ್ ಅಂತ ಹೇಳಿ ಕರೆಯಲ್ಪಡ್ತದೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಚಿಟ್ಕಿ ಅಂತ ಹೇಳಿ ಕೂಡ ಕರೀತಾರೆ, ಹೋಗುದು ಬಂದು ಅಂತ ಹೇಳಿ ಕೂಡ ಕರೀತಾರೆ, ಬುದ್ಧ ಭಾಷಾ ಅಂತ ಹೇಳಿ ಕೂಡ ಕರೀತಾರೆ. ನಾರ್ಮಲ್ ಆಗಿ ಇದನ್ನು ಇಕ್ಕತ್ ಶೈಲಿ ಅಂತ ಹೇಳಿ ಕರೀತಾರೆ. ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಭೌಗೋಳಿಕ ಸ್ಥಾನಮಾನ ಸೂಚ್ಯಾಂಕ ಕೂಡ ಇದಕ್ಕೆ ದೊರಕಿದೆ. ಹಾಗೂ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಇದೆಯಲ್ಲ, ಇದನ್ನು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳಲ್ಲಿ ಒಂದಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿದೆ. ಸೊ ಇದಿಷ್ಟು 3 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಪೂಚಂಪಲ್ಲಿ ಎಲ್ಲಿ ಅಂತ ಹೇಳಿ ನಾವು ಫಸ್ಟ್ ಅದನ್ನು ಐಡೆಂಟಿಫೈ ಮಾಡುವ. ನೋಡಿ, ಇದು ತೆಲಂಗಾಣ ರಾಜ್ಯ. ತೆಲಂಗಾಣ ರಾಜ್ಯದಲ್ಲಿ ಇಲ್ಲಿ ನಾಲ್ಗೊಂಡ ಅಂತ ಹೇಳುವಂತ ಒಂದು ಜಿಲ್ಲೆ ಇದೆ. ಓಕೆ, ದಿಸ್ ಇಸ್ ನಾಲ್ಗೊಂಡ. ಯಾದಗಿರಿ, ಖಮ್ಮಂ, ಹೀಗೆ ಬೇರೆ ಬೇರೆ ರೀತಿಯ ಜಿಲ್ಲೆಗಳಿವೆ. ಸೊ ಈ ಜಿಲ್ಲೆ ಇದೆಯಲ್ಲ, ಇದೇ ನಾಲ್ಗೊಂಡ ಜಿಲ್ಲೆ. ಸೊ ಈ ನಾಲ್ಗೊಂಡ ಜಿಲ್ಲೆಯ ಈ ಭಾಗದಲ್ಲೇ ನಾವು ಪೂಚಂಪಳ್ಳಿ ಅನ್ನು ಕಾಣ್ತೇವೆ. ಪೂಚಂಪಳ್ಳಿ ಅಂತ ಹೇಳುವಂತ ಈ ಭಾಗದಲ್ಲಿ ಪೂಚಂಪಳ್ಳಿ ಗ್ರಾಮ ಇರುವಂತದ್ದು. ಸೊ ಇತ್ತೀಚೆಗೆ ತೆಲಂಗಾಣದ ಪುಚ್ಚಂಪಳ್ಳಿ ಗ್ರಾಮವನ್ನು ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ. ಸೊ ಡೆಫಿನೆಟ್ಲಿ ಹೇಳಿಕೆ 3 ಸರಿಯಾಗಿದೆ. ಹಾಗೂ ಡಿಸೆಂಬರ್ 2021ರಲ್ಲಿ ಸ್ಪೇನ್ನ ಮ್ಯಾಡ್ರಿಡ್ ನಲ್ಲಿ UNWTO ಜನರಲ್ ಅಸೆಂಬ್ಲಿಯ 24ನೇ ಅಧಿವೇಶನದ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಕ್ಕತ್ತೆಂಬ ವಿಶಿಷ್ಟ ಶೈಲಿಯ ಮೂಲಕ ನೇಯ್ದ ಸೊಗಸಾದ ಸೀರೆಗಳಿಗಾಗಿ ಈ ನಲ್ಗೊಂಡ ಜಿಲ್ಲೆಯ ಪೂಚಂಪಲ್ಲಿಯನ್ನು ಭಾರತದ ರೇಷ್ಮೆ ನಗರ ಎಂದು ಕರೆಯಲಾಗ್ತದೆ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಕೂಡ ಸರಿಯಾಗಿದೆ. ಹಾಗೂ ಈ ಇಕ್ಕಟ್ ಶೈಲಿ ಇದೆಯಲ್ಲ, ಪೂಚಂಪಳ್ಳಿಯ ಇಕ್ಕಟ್ ಶೈಲಿಯ ಈ ಸೀರೆಗಳು 2004ರಲ್ಲಿ ಭೌಗೋಳಿಕ ಸೂಚ್ಯಾಂಕವನ್ನು ಕೂಡ ಪಡೆದುಕೊಂಡಿದೆ. ಸೊ ಹಾಗಾಗಿ ಹೇಳಿಕೆ 2 ಕೂಡ ಸರಿಯಾಗಿದೆ. ಆಚಾರ್ಯ ವಿನೋಬಾ ಭಾವೆ ಈ ಹಳ್ಳಿಗೆ
ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಯಾಕಂದ್ರೆ ಆಚಾರ್ಯ ವಿನೋಬಾ ಭಾವೆ ಅವರು 1951 ಏಪ್ರಿಲ್ 18ರಂದು ಈ ಗ್ರಾಮದಿಂದಲೇ ಪ್ರಾರಂಭಿಸಿದ ಭೂದಾನ ಚಳುವಳಿಯ ನೆನಪಿಗಾಗಿ ಈ ಗ್ರಾಮವನ್ನು ಭೂದಾನ ಪೂಚಂಪಳ್ಳಿ ಎಂದು ಕೂಡ ಕರೆಯಲಾಗ್ತದೆ. ಈಗ 5ನೇ ಕ್ವೆಶ್ಚನ್. ಕೆಂಪು ಸಮುದ್ರವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇದು ಪೂರ್ವಕ್ಕೆ ಅರೇಬಿಯನ್ ಪರ್ಯಾಯ ದ್ವೀಪದಿಂದ ಸುತ್ತುವರೆದಿದೆ. 2ನೇ ಸ್ಟೇಟ್ಮೆಂಟ್ ನೋಡಿ, ಇದು ಬಾಬ್ ಎಲ್ ಮಂಡೇಬ್ ಜಲಸಂಧಿಯ ಮೂಲಕ ಏಡೆನ್ ಕೊಲ್ಲಿ ಮತ್ತು ಹೊರಗಿನ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನು ಹೊಂದಿದೆ. ಸೊ ಈ ಕೆಳಕಂಡ ಸ್ಟೇಟ್ಮೆಂಟ್ಗಳಿಗೆ ಹೋಲಿಸಿದ್ರೆ ಯಾವುದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್? ಬೋತ್ 1 and 2 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಮೊದಲನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ, 2ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಲೆಟ್ ಅಸ್ ಸಿಟ್ ಅಂಡ್ ಅನಲೈಸ್. ನೋಡಿ, ಕೆಂಪು ಸಮುದ್ರವು ಅರೆ ಆವೃತವಾದ ಉಷ್ಣವಲಯದ ಜಲಾನಯನ ಪ್ರದೇಶವಾಗಿದ್ದು ಪಶ್ಚಿಮಕ್ಕೆ ಇದು ಈಶಾನ್ಯ ಆಫ್ರಿಕಾ ಮತ್ತು ಪೂರ್ವಕ್ಕೆ ಅರೇಬಿಯನ್ ಪರ್ಯಾಯ ದ್ವೀಪದಿಂದ ಇದು ಸುತ್ತುವರೆದಿದೆ. ಸೊ ಡೆಫಿನೆಟ್ಲಿ ಹೇಳಿಕೆ ಒಂದು ಸರಿಯಾಗಿದೆ. ಈಗ ಮ್ಯಾಪ್ ನ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳುವ. ಓಕೆ, ನೋಡಿ ಅಲ್ಲಿ ನಾವೇನ್ ಹೇಳಿದ್ದೇವೆ, ಪಶ್ಚಿಮಕ್ಕೆ ಈಶಾನ್ಯ ಆಫ್ರಿಕಾ. ಸೊ ಇದು ಕೆಂಪು ಸಮುದ್ರ. ನೋಡಿ, ಇದು ಕೆಂಪು ಸಮುದ್ರ, ಹೌದಾ ಅಲ್ವಾ? ಸೊ ಇದರ ಪಶ್ಚಿಮಕ್ಕೆ ಏನಿದೆ ಹೇಳಿ, ನಮ್ಮ ಆಫ್ರಿಕಾದ ಈಶಾನ್ಯ ಭಾಗ ಇರುವಂತದ್ದು. ಓಕೆ, ನಮ್ಮ ಆಫ್ರಿಕಾದ ಒಂದು ಭಾಗ ಇದ್ರೆ, ಈಶಾನ್ಯ ಆಫ್ರಿಕಾದ ಭಾಗ ಇದ್ರೆ, ಪೂರ್ವಕ್ಕೆ, ಇದರ ಪೂರ್ವಕ್ಕೆ ಏನಿದೆ ಹೇಳಿ, ಅರೇಬಿಯನ್ ಸಮುದ್ರ ಇದೆ, ಅರಬ್ಬಿ ಸಮುದ್ರ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇಟ್ ಈಸ್ ಅ ರೈಟ್ ಆನ್ಸರ್. ಸೊ ಇದರ ಪೂರ್ವ ಅಂತ ಹೇಳುವಾಗ ಡೆಫಿನೆಟ್ಲಿ ಇಟ್ ಈಸ್ ಅರೇಬಿಯನ್ ಸಿ. ಸೊ ದಟ್ಸ್ ರೈಟ್ ಆನ್ಸರ್. ಈಗ ಉದ್ದವಾದ ಮತ್ತು ಕಿರಿದಾದ ಆಕಾರದ ಈ ಜಲಾನಯನ ಪ್ರದೇಶವು ಮೆಡಿಟೇರಿಯನ್ ಸಮುದ್ರದ ನಡುವೆ ವಾಯುವ್ಯಕ್ಕೆ ಮತ್ತು ಹಿಂದೂ ಮಹಾಸಾಗರದ ಆಗ್ನೇಯಕ್ಕೆ ವ್ಯಾಪಿಸಿದೆ. ಉತ್ತರದ ತುದಿಯಲ್ಲಿ ಇದು ಸುಯೆಸ್ ಕಾಲುವೆ ಮೂಲಕ ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಪರ್ಕ ಹೊಂದಿದ ಅಕಾಬಾ ಕೊಲ್ಲಿ ಮತ್ತು ಸುಯೆಸ್ ಕೊಲ್ಲಿಗೆ ಇದು ಪ್ರತ್ಯೇಕಿಸುತ್ತದೆ. ದಕ್ಷಿಣದ ತುದಿಯಲ್ಲಿ ಇದು ಬಾಬ್ ಅಲ್ ಮಂಡಾಬ್ ಅಂತ ಹೇಳುವಂತಹ ಜಲಸಂಧಿಯ ಮೂಲಕ ಏಡೆನ್ ಕೊಲ್ಲಿ ಮತ್ತು ಹೊರಗಿನ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನು ಹೊಂದಿದೆ. ಸೊ ಡೆಫಿನೆಟ್ಲಿ ಹೇಳಿಕೆ 2 ಸರಿಯಾಗಿದೆ. ಇಲ್ಲಿ ನಾವು ನೋಡಬಹುದು, ನೋಡಿ ಇದು ಸುಯೆಸ್ ಕಾಲುವೆ. ಸೊ ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಪರ್ಕ ಕೊಂಡಿಯಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಸುಯೆಸ್ ಕಾಲುವೆ. ಓಕೆ, ಅದಲ್ಲದೆ ಇಲ್ಲಿ ಗಲ್ಫ್ ಆಫ್ ಅಕ್ಬಟ್ ಮತ್ತು ಗಲ್ಫ್ ಆಫ್ ಸುಯೆಸ್ ಅಂತ ಹೇಳುವಂತ 2 ಕೊಲ್ಲಿಗಳನ್ನು ಕೂಡ ಈ ಕೆಂಪು ಸಮುದ್ರದ ಉತ್ತರಕ್ಕೆ ನಾವು ಇದನ್ನು ಕಾಣಬಹುದು. ಹಾಗೇನೆ ಇಲ್ಲಿ ನಾವು ನೋಡಿದ್ರೆ ಅದರ ದಕ್ಷಿಣಕ್ಕೆ ಬಂದ್ರೆ ಗಲ್ಫ್ ಆಫ್ ಏಡನ್, ಇದಕ್ಕೆ ಗಲ್ಫ್ ಆಫ್ ಏಡನ್ ಅಂತ ಹೇಳುವಂಥದ್ದು. ಓಕೆ, ಹಾಗೂ ಬಾಬ್ ಎಲ್ ಮಂಡಾಬ್ ಅಂತ ಹೇಳುವಂತ ಇದು ಸ್ಟ್ರೈಟ್ ಅಂತ ಹೇಳಿದ್ರೆ ಜಲಸಂಧಿ ಅಂತ ಹೇಳುವಂಥದ್ದು. ಓಕೆ, 2 ಜಲಮೂಲಗಳನ್ನು ಸಂಪರ್ಕಿಸುವ ಆ ಕೊಂಡಿಗೆ ನಾವು ಜಲಸಂಧಿ ಅಥವಾ ಸ್ಟ್ರೈಟ್ ಅಂತ ಹೇಳೋದು. ಸೊ ಇಲ್ಲಿ ಬಾಬ್ ಎಲ್ ಮಂಡಾಬ್ ಅಂತ ಹೇಳುವಂತ ಈ ಜಲಸಂಧಿ ಒಂದು ಕಡೆ ಗಲ್ಫ್ ಆಫ್ ಏಡನ್ ಮತ್ತು ಕೆಂಪು ಸಮುದ್ರಕ್ಕೆ ಸಂಪರ್ಕ ಕೊಂಡಿಯಾಗಿ ಇರುವಂತಹ ಒಂದು ಸಂಧಿಯಾಗಿದೆ. ಹಾಗೂ ಇದರ ಮೂಲಕ ಆ ನಂತರ ಇದು ಅರೇಬಿಯನ್ ಸಮುದ್ರಕ್ಕೆ ಇದು ಸಂಪರ್ಕವನ್ನು ಹೊಂದಿರುವಂಥದ್ದು. ಸೊ ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಅದಲ್ಲದೆ ಇಲ್ಲಿ ನೀವು ನೋಡಬಹುದು ಈ ಕೊಲ್ಲಿಯನ್ನು ನಾವು ಗಲ್ಫ್ ಆಫ್ ಆಕ್ವಾಬಾ ಅಂತ ಹೇಳ್ತೇವೆ. ಇದು ಗಲ್ಫ್ ಆಫ್ ಸುಯೆಸ್ ಕೊಲ್ಲಿ ಮತ್ತು ಆಕ್ವಾಬಾ ಕೊಲ್ಲಿ. ಇಲ್ಲಿ ಕೆಳಗಡೆ ಏಡನ್ ಕೊಲ್ಲಿ ಇದೆ ಮತ್ತು ಈ ಜಲಸಂಧಿಯನ್ನು ನಾವು ಬಾಬ್ ಎಲ್ ಮೆಂಡಾಬ್ ಅಂತ ಹೇಳುವಂತ ಜಲಸಂಧಿ ಅಂತ ಹೇಳಿ ಕರೆಯುವಂಥದ್ದು. ಈಗ ಈ ಕೆಂಪು ಸಮುದ್ರದ ಸುತ್ತುವರೆದಂತ ದೇಶಗಳು ಯಾವುವು? ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ನೋಡಬಹುದು, ಈ ಹೆಚ್ಚಿನ ದೇಶಗಳು ಅಂದ್ರೆ ಕೆಂಪು ಸಮುದ್ರವನ್ನು ಸುತ್ತುವರಿದಂತಹ ಹೆಚ್ಚಿನ ದೇಶಗಳು ಒಂದ ಮರುಭೂಮಿ ಅಥವಾ ಅರೆ ಮರುಭೂಮಿ ಇರುವಂತಹ ಪ್ರದೇಶಗಳಿಂದ ಆವೃತವಾಗಿದೆ. ಸೊ ಹಾಗಾಗಿ ಈ ಕೆಂಪು ಸಮುದ್ರಕ್ಕೆ ಯಾವುದೇ ಪ್ರಮುಖ ಸಿಹಿ ನೀರಿನ ಒಂದು ಒಳಹರಿವು ಇಲ್ಲ. 6 ದೇಶಗಳು ಇದಕ್ಕೆ ಕರಾವಳಿಯನ್ನು ಹೊಂದಿದೆ. ಇದನ್ನು ನಾವು ರೆಡ್ ಸಿ ಅಂತ ಇದೆಯಲ್ಲ, ಸೊ ಹಾಗಾಗಿ ಯೆಲ್ಲೋ ಸೀಡ್ಸ್ ಅಂತ ಹೇಳುವಂತ ಈ ಹೆಸರಿನಲ್ಲಿ ನಾನು ಇದನ್ನು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಅಂದ್ರೆ ನಿಮೋನಿಕ್ಸ್ ಮೂಲಕ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೇನೆ. ಸೊ ವೈ ಅಂದ್ರೆ ಯೆಮೆನ್, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಇ ಅಂದ್ರೆ ಈಜಿಪ್ಟ್, ಇರಿಟ್ರಿಯಾ, ಜಿಬೌಟಿ ಮತ್ತು ಸುದಾನ್. ಸೊ ಯೆಲ್ಲೋ ಸೀಡ್ಸ್, ರೆಡ್ ಸಿ, ಯೆಲ್ಲೋ ಸೀಡ್ಸ್ ಅಂತ ಹೇಳುವಂತ ಹೆಸರಿನಲ್ಲಿ, ಹಳದಿ ಬೀಜಗಳು ಅಂತ ಹೇಳುವಂತ ಆ ಹೆಸರಿನಲ್ಲಿ ನೆನ್ಪಿಟ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಇಲ್ಲಿ ನಾವು ನೋಡಬಹುದು. ನೋಡಿ, ಇಲ್ಲಿ ಇದು ಸೌದಿ ಅರೇಬಿಯಾ, ಹಾಗೇನೆ ಇಲ್ಲಿ ಈಜಿಪ್ಟ್ ಇದೆ, ಹಾಗೇನೆ ಇಲ್ಲಿ ಸುದಾನ್ ಇದೆ, ಹಾಗೇನೆ ಇಲ್ಲಿ ಇರಿಟ್ರಿಯಾ ಇದೆ, ಹಾಗೆ ಇಲ್ಲಿ ಜಿಬೌಟಿ ಇದೆ. ಓಕೆ, ಹಾಗೆ ಇಲ್ಲಿ ಯೆಮೆನ್ ಇದೆ. ಇಲ್ಲಿ ನಾವು ನೋಡಬಹುದು ಯೆಮೆನ್, ಸೌದಿ ಅರೇಬಿಯಾ, ಈಜಿಪ್ಟ್,
ಸುದಾನ್, ಇರಿಟ್ರಿಯಾ ಅಂಡ್ ಜಿಬೌಟಿ. ಸೊ ಇಲ್ಲಿ ಇಥಿಯೋಪಿಯಾ ಬರುವುದಿಲ್ಲ, ಇಥಿಯೋಪಿಯಾ ಇಲ್ಲಿ ಇದು ಕರಾವಳಿ ಪ್ರದೇಶವನ್ನು ಹೊಂದುವುದಿಲ್ಲ. ನೋಡಿ ಜಿಬೌಟಿ ಇದೆ, ಸಣ್ಣದಾಗಿರುವಂತ ಇದೆಯಲ್ಲ, ಪುಟ್ಟದಾಗಿರುವಂತ ಈ ದೇಶನೇ ಜಿಬೌಟಿ. ಡಿ ಇಂದ ಸ್ಟಾರ್ಟ್ ಆಗ್ತಿದೆ, ಆದ್ರೆ ಡಿ ಸೈಲೆಂಟ್, ಹಾಗಾಗಿ ಅದನ್ನು ಜಿಬೌಟಿ ಅಂತ ಹೇಳುವಂಥದ್ದು. ಎರಿಟ್ರಿಯಾ ಹೀಗಿದೆ ನೋಡಿ, ದಿಸ್ ಈಸ್ ಎರಿಟ್ರಿಯಾ ಈ ತರ. ಸೊ ಇದು ಇಲ್ಲಿ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡಿ. ದೇರ್ ಆರ್ 6 countries that surround the Red Sea. Yellow seeds. ಓಕೆ, ಈಗ ಕಳೆದ ವಿಡಿಯೋಗೆ ಸಂಬಂಧಿಸಿದಾಗೆ ಒಂದು ಡೌಟ್ ಕ್ಲಿಯರೆನ್ಸ್ ಇತ್ತು. ನಾನು ಆ ಪ್ರಶ್ನೆಯಲ್ಲಿ 52 ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಯಾಕಂದ್ರೆ ಕೆಲವು ಸಲ ಹೆಚ್ಚಿನ ಈಗ ಗವರ್ಮೆಂಟ್ ವೆಬ್ಸೈಟ್ಸ್ಗಳು ಅಪ್ಡೇಟೆಡ್ ಆಗಿರ್ತದೆ. ಬಟ್ ಆಗಸ್ಟ್ 2022 ಪ್ರಕಾರ ದ ಕರೆಕ್ಟ್ ವ್ಯಾಲ್ಯೂ ಇಸ್ 53 ಹುಲಿ ಮೀಸಲು ಪ್ರದೇಶ ಇದೆ. ಮತ್ತು ಯಾವುದೇ ಒಂದು ಹೊಸ ಹುಲಿ ಮೀಸಲು ಪ್ರದೇಶ ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ರಾಜ್ಯ ಸರ್ಕಾರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಒಂದು ಶಿಫಾರಸಿನ ಆಧಾರದ ಮೇಲೆ ಆ ಪ್ರದೇಶವನ್ನು ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ರೆಕಗ್ನೈಸ್ ಮಾಡ್ತದೆ. ಸೊ ಇತ್ತೀಚೆಗೆ ಸೇರಿಸಲ್ಪಟ್ಟಂತ 53ನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಹೇಳಿದ್ರೆ, ಅದು ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ ಅಂದ್ರೆ ಟಾಮೋರ್ ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಒಟ್ಟುಗೂಡಿ ಛತ್ತೀಸ್ಗಢದಲ್ಲಿ ಆ ಭಾಗವನ್ನು 53ನೇ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಈ ಒಂದು ಇದನ್ನು ಕ್ಲಾರಿಫಿಕೇಶನ್ ಅನ್ನು ದಯವಿಟ್ಟು ಗಮನಿಸಿ. ಆಸ್ ಆಫ್ ಆಗಸ್ಟ್ 2022 53 ಹುಲಿ ಮೀಸಲು ಪ್ರದೇಶಗಳಿವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲೇ ಮುಕ್ತಾಯ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಇಫ್ ಯು ಲೈಕ್ ದ ವಿಡಿಯೋ, ಕೈಂಡ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.